ಇಂದಿನ ನಮ್ಮ ಸ್ಮಾರ್ಟ್ ಸೊಸೆಯಂದ್ರಿಗೆ ನನ್ನ ಒಂದು ಸಣ್ಣ ಸಲಹೆ. ಸೊ ಈ ಬೌಂಡ್ರೀಸ್ ಸೆಟ್ ಮಾಡೋದಂದರೆ ಏನು? ಬೌಂಡ್ರೀಸ್ ಅಂದರೆ ನಮ್ಮ ಮಧ್ಯೆ ಅಥವಾ ಸಂಬಂಧಗಳ ಮಧ್ಯೆ ಗೋಡೆ ಕಟ್ಟೋದಲ್ಲ, ಅವರವರ ಪ್ರೈವಸಿಯನ್ನು ಗೌರವಿಸೋದು. ಸೊ ಎಲ್ಲರಿಗೂ ಅವರದೇ ಆದಂಥ ಸ್ಪೇಸ್ ಅಂತ ಏನು ಕರಿತೀವಿ ಅದು ಬೇಕಾಗತ್ತೆ. ಇಲ್ಲಾಂದರೆ ಜೀವನದಲ್ಲಿ ನಾವು ಏನೇನೂ ಶೇರ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ಇವಾಗ ಕೆಲವರಿಗೆ ಇಷ್ಟ ಆಗಿರುತ್ತೆ ನನ್ನ ಕಬೋರ್ಡು ಅಥವಾ ನನ್ನ ಬಟ್ಟೆಗಳನ್ನು ಅಥವಾ ನನ್ನ ವಸ್ತುಗಳನ್ನು ಯಾರೂ ಮುಟ್ಟಬಾರ್ದು ಮನೆಯಲ್ಲಿ ಅನ್ನೋದು ಕೆಲವರ ಆಲೋಚನೆ ಇರುತ್ತೆ. ಯಾಕಂದರೆ ಅವರು ಅದನ್ನೆಲ್ಲ ನೀಟಾಗಿ ಇಟ್ಕೊಂಡಿರ್ತಾರೆ. ಬೇರೆಯವರು ಬಂದರೆ ಅದನ್ನು ಆ ಕಡೆ ಈ ಕಡೆ ಮಾಡಿ ನನಗೆ ಬೇಕಾಗಿರೋ ವಸ್ತು ಬೇಕಾದ ಸಮಯದಲ್ಲಿ ಸಿಗೋಲ್ಲ ಅನ್ನೋ ಒಂದು ಆಲೋಚನೆ ಇರುತ್ತೆ. ಅದು ಒಂದು ಚಿಕ್ಕ ವಿಷಯ. ಈ ದೊಡ್ಡ ವಿಷಯ ಅಥವಾ ಮನಸ್ಸಿಗೆ ಮುಟ್ಟುವಂಥ ವಿಷಯಗಳಾದಾಗ ನೀನು ಎಷ್ಟೋ ವಿಷಯಗಳು ನನ್ನ ಹತ್ರ ಶೇರ್ ಮಾಡಲ್ಲ ಅಂತ ಅತ್ತೆ ಹೇಳ್ತಾರೆ ಸೊಸೆಗೆ. ಅದಕ್ಕೆ ಸೊಸೆ ಹೇಳ್ತಾಳೆ, ಇಲ್ಲ ನಾನು ಈ ಥರ ಶೇರ್ ಮಾಡಿದಾಗ ನಿಮ್ಮ ಅದ್ರ ಬಗ್ಗೆ ಅನಿಸಿಕೆ ಬೇರೆ ಇರುತ್ತೆ, ಆದ್ದರಿಂದ ನನಗೆ ನಿಮ್ಮ ಹತ್ರ ಸದ್ಯಕ್ಕೆ ಶೇರ್ ಮಾಡೋ ಅವಶ್ಯಕತೆ ಅನ್ನಿಸ್ಲಿಲ್ಲ. ಆದರೆ ಏನಾದರೂ ಆ ಥರ ಇಂಪಾರ್ಟೆಂಟ್ ಇದ್ದಾಗ ಖಂಡಿತ ನಿಮ್ಮ ಬಳಿ ಬಂದು ನಾನು ಸಲಹೆನೂ ಕೇಳ್ತೀನಿ, ಶೇರು ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಈ ಪ್ರೈವಸಿಯನ್ನು ಒಬ್ರಿಗೊಬ್ಬರು ಗೌರವಿಸಬೇಕು. ಇಲ್ಲಾಂದರೆ ಅಲ್ಲಿ ಜಗಳಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅವರವರ ಭಾವನೆಯನ್ನು ಅವರವರ ಸ್ಪೇಸನ್ನು ಖಂಡಿತ ಕೊಡಬೇಕಾಗತ್ತೆ. ಇದನ್ನು ನಿಮ್ಮ ಮನೆಯಲ್ಲೂ ನಿಮ್ಮ ಸಂಬಂಧಗಳ ಮಧ್ಯೆ ಸ್ವಲ್ಪ ಸ್ಪೇಸ್ ಕೊಟ್ಟಾಗ ಅದೊಂಥರ ಹಿಡಿದು ನಿಲ್ಲಿಸ್ದಂಗೆ ಇರಬಾರ್ದು, ಉಸಿರುಗಟ್ಟಂಗೆ ಇರಬಾರ್ದು ಅಲ್ವಾ? ಸೊ ಇದನ್ನು ಗಮನವಿಟ್ಕೊಳ್ಳಿ.